ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ನಾನು ಕಿಷ್ಕಿಂಧಾಕಾಂಡವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರ ರಾಮಸಾಂಗತ್ಯ ಮುಂದುವರಿದ ಭಾಗ. ಮಂತ್ರಿಗಳೆಲ್ಲರೂ ಸೇರುತ್ತಾ ನನಗಂದು ಗೈದಾರು ರಾಜ್ಯಾಭಿಷೇಕ. ಕೋಪದಿಂದಲೇ ಬಂದ ವಾಲಿಯು ತೋರಿದ ಬಾಳಲ್ಲಿ ಪ್ರತ್ಯಕ್ಷ ನರಕ. ಸತ್ಯವ ನುಡಿದಾರು ಕಾಲಿಂದ ತೊರೆಯುತ್ತ ರಾಜ್ಯದಿಂ ಹೊರಗಟ್ಟಿ ಬಿಟ್ಟ. ಸತಿಯಾದ ರುಮೆಯನ್ನು ರಾಣಿವಾಸದೊಳಿಟ್ಟ ವಿರಹದ ಶಿಕ್ಷೆಯ ಕೊಟ್ಟ. ದುಂದುಬಿ ಎನ್ನುವ ರಾಕ್ಷಸ ಬಂದ ವಾಲಿಯ ಕೂಡೆ ಯುದ್ಧಕ್ಕೆ. ಅಸುರನ ಕೊಲ್ಲಲು ರಕ್ತವು ಚಿಮ್ಮಿತು ಮುನಿಮಾತಂಗರ ಸಮ್ಮುಖಕ್ಕೆ. ರಕ್ತಸೇಚನದಿಂದ ಕ್ರುದ್ಧನಾಗುತ್ತ ಮುನಿ ಕೊಟ್ಟ ಭೀಕರ ಶಾಪವನ್ನು. ನೆತ್ತರ ಹಾರಿಸಿದವ ಬಂದರೆಲ್ಲಿಗೆ ಕಳೆದುಕೊಳ್ಳಲಿ ತಲೆಯನ್ನು. ಸಂತತ ಸುತ್ತುತ್ತ ಭೂಮಂಡಲವನ್ನೆಲ್ಲ ನಾಲ್ವರು ಕಪಿಗಳ ಜೊತೆಗೆ. ವಾಲಿ ಪ್ರವೇಶಕ್ಕೆ ನಿರ್ಬಂಧವಿರಲಾಗಿ ಬಂದೇನು ಈ ಪುಣ್ಯಗಿರಿಗೆ. ಹೇರೊಜ್ಜೆ ದುಂದುಬಿಯೊಟ್ಟೆಯ ಪಾದದಿ ಎತ್ತುವ ಮೊಣಕಾಲ ತನಕ. ಸಪ್ತ ಸಾಲದ ಶಾಖೆ ಮುರಿದು ಬೀಳುವುದಾತ ನಲುಗಿಸೆ ನೆಲ ಮುಟ್ಟುವ ತನಕ. ಅಣ್ಣನ ಶೌರ್ಯವ ಬಣ್ಣಿಸಿ ಹೇಳಲು ಶ್ರೀರಾಮನ ಸುನಕ್ಕು ಸೆಟೆದ. ಎನ್ನೆಯ ಸಾಮರ್ಥ್ಯವನ್ನು ತೋರಿಸುವೆ ನೋಡು ಭರವಸೆ ಇಡು ನೀನು ಎಂದ. ಬೆಟ್ಟದಂತಿದ್ದ ಎಲುವಿನ ಗೂಡನ್ನು ಕಾಲ ಹೆಬ್ಬೆಟ್ಟಿನಿಂದೊದ್ದು ಲೀಲಾಜಾಲದಿ 10 ಯೋಜನ ದೂರಕ್ಕೆ ಎಸೆದನು ಶ್ರೀರಾಮನಿಂದು. ಸಾಲ ವೃಕ್ಷಗಳನ್ನೊನ್ನೋಟದಿ ನೋಡುತ್ತ ಕೋದಂಡವನ್ನು ಚೆವೊಡೆದು. ಎದುರಿದ್ದ ತರುವಿಂಗೆ ಗುರಿಯಿಟ್ಟು ಹೊಡೆದನು ಮೂಡಿಗೆ ಬಾಣ ತೆಗೆದು. ರಾಮ ಬಾಣವು 7 ಮರಗಳ ಮುರಿಯಿತು ಬೇರನ್ನೇ ಛೇದಿಸಿಕೊಂಡು. ತುಣೀರವನು ಮತ್ತೆ ಸೇರಿಕೊಂಡಿತು ಬಾಣ ಸಂಕಲ್ಪ ಸಿದ್ಧಿಯ ಕಂಡು. ಸಂತುಷ್ಟನಾದನು ಸುಗ್ರೀವ ರಾಮನ ಬಿಲ್ಲುಗಾರಿಕೆ ಬಲ್ಮೆ ನೋಡಿ. ಕೇಳಿಕೊಂಡನು ಶತ್ರು ಸಂಹಾರ ಮಾಡಲು ದಿವ್ಯ ಮಂತ್ರಾಸ್ತ್ರವ ಹೂಡಿ. ನಿನ್ನಲ್ಲಿ ತಪ್ಪಿದ ವಾಲಿಯು ಶಿಕ್ಷೆಯ ನಿನ್ನಿಂದಲೇ ಹೊಂದಬೇಕು. ಕಿಷ್ಕಿಂಧೆಯೆಡೆ ಹೋಗಿ ಯುದ್ಧಕ್ಕೆ ಬರುವಂತೆ ವಾಲಿಯ ಕರೆ ಅಷ್ಟೇ ಸಾಕು. ಧರ್ಮ ಪತ್ನಿಯ ಕ್ಷೇಮ ಚಿಂತನೆಯೊಂದಿಗೂ ಪುರುಷಂಗೆ ಧರ್ಮವೇ ಹೌದು. ಪುರುಷ ಪ್ರಯತ್ನಕ್ಕೆ ದೇವಾನುಗ್ರಹವದು ಸಂತತ ಬೆಂಗಾಪಿಗಿಹುದು. ಕಾಕುತ್ಸ್ಯ ಪೇಳಲು ನ್ಯಾಯ ನಿರ್ಣಯವನ್ನು ರವಿಸೂನು ಸಮ್ಮತಿಸಿದನು. ರಾಮ ರಕ್ಷೆಯ ನೆಚ್ಚಿ ಕಿಷ್ಕಿಂಧೆಯೊಳಬಂದು ಕೋಪದಿಂದಲೇ ಗರ್ಜಿಸಿದನು. ವಾಲಿ ರಣಕ್ಕೆ ಬಾ ಎಂದು ಬೊಬ್ಬಿಟ್ಟ. ಮುಷ್ಟಿಗಳೆರಡನ್ನು ಬಿಗಿದು ಸಮರಾಟ್ಟಸವು ವಾಲಿಯ ತೊಟ್ಟಿತು. ಸುತ್ತಲೂ ಮರ್ದಾನಿಯೊಡೆದು ಹೊರದೂಡಲ್ಪಟ್ಟಿದ್ದ ತಮ್ಮನ ಅರವವನ್ನು ಕೇಳಿ ಕ್ರೋಧದಿಂದೆದ್ದು ಹುಚ್ಚು ಕಾಳ್ಗಿಚ್ಚಾಗಿ ದಗ್ಗನೆದ್ದೊರಿಯುತ್ತ ವಾಲಿಯು ಬಂದ ಮೇಲ್ವಾಯ್ದು. ಕಾಲ ಮೇಘಗಳಂತೆ ತಾಡನಗೊಳ್ಳುತ್ತ
ಮರಗಿದರಿವರು ತುಡುಕಿ ದ್ವೇಷದಗ್ನಿಯು ಕಣ್ಗಳಲೆ ಮುಂಚಿ ಹರಿಯ ಕಾಳಗಗಿಳಿದರು ತದುಕಿ ವಾಮಹಸ್ತದಿ ಕಂತ ನೌಕುತ್ತ ಸೆಣಸಿದ ಬಲಗೈಗಳಲ್ಲಿ ಗುದ್ದಾಡಿ ಕಾಲುಗಳಿಂದಲೇ ಮೆನ್ನೆಯಿಕ್ಕಗೊಳ್ಳುತ್ತ ಮುಷ್ಟಿ ಪ್ರಹಾರವ ಮಾಡಿ. ಧನ್ಯವಾದಗಳು.